ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಅಬೌಟ್ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಓಕೆ, ನಾನು ಮಾರ್ನಿಂಗ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ಬಟ್ ಅದಕ್ಕೆ ಕಾಮೆಂಟಲ್ಲಿ ಕಂಟಿನ್ಯೂಸ್ ಆಗಿ ಏನಾದರೂ ಅಪ್ಡೇಟ್ ಇದ್ರೆ ಹೇಳಿ ಬರ್ತಾರೆ, ಏನಾದರೂ ರಿಸಲ್ಟ್ ಬಂತಾ, ಲಿಂಕ್ ಇದ್ದರೆ ಸೆಂಡ್ ಮಾಡಿ ಅಂತಂದು. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಗೊತ್ತಿರಬೇಕಪ್ಪ ಅಂತಂದರೆ ನೋಡಿ, ನಮ್ಮ ಒಂದು KCET ಆ್ಯಂಡ್ ನೀಟ್ ಈಗ ರಿಸಲ್ಟ್ ಏನು ಬಿಡ್ತಿದ್ದಾರೆ ಥರ್ಡ್ ರೌಂಡ್ದು. ಈಗ KCET ಮಾತ್ರ ಥರ್ಡ್ ರೌಂಡು, ಬಟ್ ನೀಟ್ ಮಾತ್ರ ಸೆಕೆಂಡ್ ರೌಂಡೇ ಇನ್ನೂ ಕೂಡ ಇದು. ಸೊ ನೋಡಿ, ನಿಮ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, KCET ಸ್ಟೂಡೆಂಟ್ಗೆ ಮತ್ತು ನೀಟ್ ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ರಿಸಲ್ಟ್ ಅಂತ ಆದರೂ ಸಹಿತ, ಬಟ್ ಪ್ರೊವಿಸ್ನಲ್ ರಿಸಲ್ಟ್ ಮಾತ್ರ ಎರಡು ಕೂಡ ಬರಲೇಬೇಕು. ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಒನ್ ಟೈಮ್ ಕೇಳಿದವರು ಏನಾದರೂ ಡಿಸೈಡ್ ಮಾಡಿದಾದಮೇಲೆ ಅದನ್ನ ವಾಪಸ್ ತಗೊಳ್ಳಲ್ಲ ಸದ್ಯಕ್ಕೆ. ಲೈಕ್ ಎಕ್ಸಾಂಪಲ್ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಯಾವಾಗ ಹೇಳ್ತಾರೋ ಅದನ್ನು ಮಾಡಿದರು, ಬಟ್ ಬರ್ತಾ ಅವ್ರಿಗೆ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರು ಪ್ರೆಷರ್ ಬಿತ್ತು. ಓಕೆ, ಯಾಕಂತಂದರೆ ಈಗ ಲೈಕ್ ಎಕ್ಸಾಂಪಲ್ AICTE ಕಡೆಯಿಂದ ನಿಮ್ಗಳಿಗೆ ಗೊತ್ತಿರುವ ಹಾಗೆ 15ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದಾರೆ ಈಗ ಸೆಪ್ಟೆಂಬರು. ಅಂದರೆ ಈಗ ಥರ್ಡ್ ರೌಂಡು 15ನೇ ತಾರೀಕು ಒಳಗಡೆ ನಿಮ್ದೆಲ್ಲನೂ ಕೂಡ ಈಗ ಥರ್ಡ್ ರೌಂಡ್ ಕಂಪ್ಲೀಟ್ ಆಗಬೇಕು ಅದು ಅಡ್ಮಿಷನ್. ಓಕೆ, ಸೊ ಹಾಗಾಗಿ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ ಅಲ್ಲ ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಬರಲ್ಲ, ಬಟ್ ಪ್ರೊವಿಸ್ನಲ್ ರಿಸಲ್ಟ್ ಅಂತೂ ಇವತ್ತು ಬರ್ಬೋದು. ಓಕೆ, ಈಗಾಗಲೇ ಮತ್ತೆ MCCದವ್ರದ್ದು ಆಲ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಂಗಾಗಿ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಫೈನಲ್ ರಿಸಲ್ಟ್ ಬರಲಿಕ್ಕೆ ಲೇಟ್ ಆಗುತ್ತೆ. ಓಕೆ, ಬಟ್ ನಮ್ಮ KE ಕಡೆಯಿಂದ ಏನು ಮಾಡ್ತಾರೆ ಇವಾಗ ಸದ್ಯಕ್ಕೆ, ಸೊ ಅಂದರೆ MCC ಕಡೆಯಿಂದ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನಮ್ಮ KCET ಸ್ಟೂಡೆಂಟ್ ನನಗೆ ಕೂರಿಸ್ಲಿಕ್ಕೆ ಬರಲ್ಲ, ಭಾಳ ಪ್ರೆಷರಲ್ಲಿದ್ದಾರೆ. ಸೊ ಹಂಗಾಗಿ KCET ಸ್ಟೂಡೆಂಟ್ ಅಷ್ಟೇ ಸಪ್ರೇಟ್ ರಿಸಲ್ಟ್ ಬರ್ಬೋದು. ಆ್ಯಂಡ್ ನೀಟ್ ಅವ್ರಿಗೆ ಅಂದರೆ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಗೆ ಸಪ್ರೇಟಾಗಿ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು. ಬಟ್ ಪ್ರೊವಿಸ್ನಲ್ ಎರಡು ಕೂಡ ಮಾಡ್ಬೋದಲ್ಲ, ಏನು ಕೂಡ ತಕರಾರು ಅಂದರೆ ತೊಂದರೆ ಏನಾಗೋದಿಲ್ಲ. ಎರಡು ಕೂಡ ಪ್ರೊವಿಸ್ನಲ್ ಅಂದರೆ ಇದೇನು ಫೈನಲ್ ಅಲ್ಲ. ಓಕೆ, ಸೊ ಹಂಗಾಗಿ ಪ್ರೊವಿಸ್ನಲ್ ಅಂತ ಬಿಟ್ಟು MCC ರಿಸಲ್ಟ್ ಬರೋರ್ಗೂ ಕೂಡ ಮೆಡಿಕಲ್ ಡೆಂಟಲ್ ಅವ್ರನ್ನ ಸ್ವಲ್ಪ ತಡೆ ಇಟ್ಕೊತಾರೆ. ಅಷ್ಟೊತ್ತಿಗೆ KCET ಆಯಿತು ಸ್ಟೂಡೆಂಟ್ ಮತ್ತು ಆ ಸ್ಟೂಡೆಂಟ್ಗೆ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಬಿಡ್ತಾರೆ ಬಿಡಿ. ಬಟ್ ಮೆಡಿಕಲ್ ಡೆಂಟಲ್ಗೆ ಸಮಸ್ಯೆ ಬರ್ತಾ ಇರೋದು, ಮತ್ತು KCET ಸ್ಟೂಡೆಂಟ್ಗೆ ಏನು ಕೂಡ ಸಮಸ್ಯೆ ಇಲ್ಲ ಈಗ. ಸೊ ಹಂಗಾಗಿ ನಾನು ಕೂಡ ಕಾಲ್ ಮಾಡಿ ಇವಾಗ ಕೇಳಿದಾಗ ಅವ್ರು ಏನು ಹೇಳ್ತಿದ್ದಾರೆ, ಮಾಡ್ತಿದ್ವಿಪ್ಪ ರಿಸಲ್ಟ್ನ ಮಾಡ್ತಿದ್ವಿ, ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಟೈಮಿಂಗ್ ಹೇಳಿಲ್ಲ. ಇವತ್ತೇ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಅಥವಾ ನಾಳೆ ಮಾಡ್ತಾರೆ ಅಂತಲೂ ಕೂಡ ಹೇಳಿಕ್ಕೆ ಬರಲ್ಲ. ಕೇಳಿದ್ರೆ ಗೊತ್ತಿದೆ ನಿಮ್ಗೆ ಹಳೆ. ಸೊ ಈ ವರ್ಷ ಮಾತ್ರ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ KE ಕಡೆಯಿಂದ. ಅಷ್ಟೊಂದು ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದು ನೋಡಿಲ್ಲ. ನಾವು ಪ್ರತಿ ವರ್ಷವೂ ಕೂಡ ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂದರೆ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೋಗಿ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂತ ಕರ್ತಾಯಿದ್ವಿ. ಸೊ ಹಂಗಾಗಿ ಈ ಸರ್ತಿ ನಮ್ಮ ಪ್ರಸನ್ನ ಸರ್ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗದೆ ಮಾಡಿದ್ದಾರೆ. ಸೊ ಅಲ್ಲಲ್ಲಿ ಆಗಿದೆ ಬಿಡಿ, ಕೆಲವೊಂದಿಷ್ಟು ಕಡೆ ಒಪ್ಕೊಳ್ಳಲ್ಲ ಅಂತ ಮಾತು. ಅಂದರೆ ಕಂಬೈಂಡಾಗಿ ಮಾಡಿದೆ ಅಂತ ಹೇಳಿದ್ರಿ, ಬರ್ತಾ ಕಂಬೈಂಡ್ ಆಗಲಿಲ್ಲ, ಸ್ಟೂಡೆಂಟ್ಗೆ ಇನ್ಜಸ್ಟಿಸ್ ಆಯಿತು, ಆಗುತ್ತೆ. ಬಟ್ ಎಲ್ಲವೂ ಕೂಡ ಬರೀ ಒಂದು ಸ್ಟೇಟದು ಅಷ್ಟೇ ಅಲ್ಲದೆ ಆಲ್ ಓವರ್ ಇಂಡಿಯಾದ ಕೂಡ ನೋಡ್ಕೊಂಡಾಗ ಈ ಥರ ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತೆ. ಎಸ್ಪೆಷಲಿ ಈಗ MCC ಜೊತೆಗೆ ಯಾವಾಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾರೋ ಅದರಲ್ಲೂ ಕೂಡ ಅವ್ರು ಪ್ರತಿ ಸಾರಿನೂ ಕೂಡ ಮುಂದೆ ಡೇಟ್ ಎಕ್ಸ್ಟೆಂಡ್ ಮಾಡಿದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಾರೆ KE ಡೈರೆಕ್ಟ್ರು ಕೂಡ ಕೊನೆಯದಾಗಿ. ಸರಿ, ಏನೇ ಅಲ್ಲಿ ರಿಸಲ್ಟ್ ಬಗ್ಗೆ ಮಾತಾಡೋದಾತಂತಂದ್ರೆ ಈಗ ಶಾರ್ಟ್ಲಿ ಬರ್ಬೋದು, ಯಾವಾಗಾದರೂ ಬರ್ಬೋದು. ಲಿಂಕ್ ಮಾತ್ರ ಬಿಟ್ಟ ತಕ್ಷಣ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡ್ತೀನಿ. ಪ್ರೊವಿಸ್ನಲ್ ರಿಸಲ್ಟ್ ನಿಮಗೆ KCET ಮತ್ತು ಸ್ಟೂಡೆಂಟ್ಗೆ ಏನು ಬರ್ತದೋ ಅದೇ ಫೈನಲ್, ಆಲ್ಮೋಸ್ಟ್ ಅಲ್ಲ ಅದೇ ಬರ್ತದೆ. ಯಾರಿಗೆ KCET ಮತ್ತು ಸ್ಟೂಡೆಂಟ್ಗೆ ಆಲ್ಮೋಸ್ಟ್ ಅದೇ ಇರ್ತದೆ, ಏನು ಕೂಡ ಚೇಂಜ್ ಆಗಲ್ಲ. ಬಟ್ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಪಕ್ಕ ಚೇಂಜ್ ಆಗುತ್ತೆ. ಓಕೆ, ಸರಿ ಕಣ್ರು, ಏನಾದರೂ ಬರಲಿ. ಮೊದಲು MCC ಕಡೆಯಿಂದ ಅವ್ರದ್ದು ಮೊದಲು ಬರಲಿ, ಅದಾದಮೇಲೆ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ ಕೂಡ ಅಡ್ಮಿಷನ್ ಆಗ್ರಿ. ಆ್ಯಂಡ್ ಥರ್ಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಇನ್ನೂ ಏನು ಇಷ್ಟವರೆಗೂ ಕೂಡ ವೆಯ್ಟ್ ಮಾಡಿಬಿಡ್ತಾರಂತ, ಇನ್ನೂ ಒಂದು 3 to 4 days ವೆಯ್ಟ್ ಮಾಡಿಬಿಟ್ರೆ ಅಡ್ಮಿಷನ್ನೇ ಮುಗಿದೋಗ್ಬಿಡ್ತದೆ. ಓಕೆ, ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದಾಗ ತಿಳಿಸೋಣ. ಸದ್ಯಕ್ಕೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಅದನ್ನೇ ಹೇಳಕ್ಕೆ ಬಂದಿರೋದು. ವಾಟ್ಸಪ್ ಚಾನಲ್ ಇದೆ, ಲಿಂಕ್ ಬಿಟ್ಟ ತಕ್ಷಣ ಶೇರ್ ಮಾಡ್ತೀನಿ, ವರಿ ಮಾಡ್ಕೊಬಿಡಿ. ಬಾಯ್.